ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026ನೇ ವರ್ಷದ ಅತ್ಯಂತ ಶಕ್ತಿಶಾಲಿ ಮತ್ತು ಅಪರೂಪದ ದಿನಗಳಲ್ಲಿ ಒಂದಾದ ಅಧಿಕ ಜ್ಯೇಷ್ಠ ಪೌರ್ಣಿಮೆ ಬಗ್ಗೆ ಇಂದು ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಬಾರಿ ಮೇ ತಿಂಗಳಲ್ಲೇ 2 ಹುಣ್ಣಿಮೆಗಳು ಬರುತ್ತಿರುವುದು ಜ್ಯೋತಿಷ್ಯ ಹಾಗೂ ಧಾರ್ಮಿಕ ದೃಷ್ಟಿಯಿಂದ ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗಿದೆ. ಇದನ್ನು ಕೆಲವರು ಬ್ಲೂ ಮೂನ್ ಪ್ರಭಾವ ಎಂದು ಕರೆಯುತ್ತಾರೆ. ಹಾಗಾದರೆ ಈ ದಿನದ ಮಹತ್ವ ಏನು? ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು? ಯಾವ ರಾಶಿಯವರಿಗೆ ಹೆಚ್ಚು ಫಲ? ಯಾವ ಕೆಲಸಗಳನ್ನು ಮಾಡಬೇಕು? ಯಾವ ತಪ್ಪುಗಳನ್ನು ಮಾಡಬಾರದು? ಈ ಎಲ್ಲ ರಹಸ್ಯಗಳನ್ನು ಈಗ ತಿಳಿದುಕೊಳ್ಳೋಣ. ತಿಥಿ ಮತ್ತು ಸಮಯ. ಮೊದಲು ಈ ವಿಶೇಷ ಹುಣ್ಣಿಮೆಯ ದಿನಾಂಕ ಮತ್ತು ಸಮಯವನ್ನು ನೋಡೋಣ. ದಿನಾಂಕ ಮೇ 31, 2026 ಭಾನುವಾರ. ತಿಥಿ ಆರಂಭ ಮೇ 30 ಬೆಳಗ್ಗೆ 11:57. ತಿಥಿ ಮುಕ್ತಾಯ ಮೇ 31 ಮಧ್ಯಾಹ್ನ 2:14. ಈ ಸಮಯದಲ್ಲಿ ಚಂದ್ರನ ಶಕ್ತಿ ಅತ್ಯಂತ ಹೆಚ್ಚಾಗಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅಧಿಕ ಪೂರ್ಣಿಮೆಯ ವಿಶೇಷತೆ. ಸ್ನೇಹಿತರೆ, 2026ರಲ್ಲಿ ಅಧಿಕ ಮಾಸ ಬರುತ್ತಿರುವುದರಿಂದ ಈ ಹುಣ್ಣಿಮೆಯನ್ನು ಅಧಿಕ ಜ್ಯೇಷ್ಠ ಪೌರ್ಣಿಮಾ ಎಂದು ಕರೆಯಲಾಗುತ್ತದೆ. ಹಿಂದೂ ಪಂಚಾಂಗದಲ್ಲಿ ಅಧಿಕ ಮಾಸವು ಅತ್ಯಂತ ಪವಿತ್ರವಾದ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಮಾಡಿದ ಜಪ, ತಪ, ದಾನ ಮತ್ತು ಪೂಜೆಗಳಿಗೆ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ನಂಬಿಕೆ ಇದೆ. ವಿಶೇಷವಾಗಿ ಶ್ರೀ ಮಹಾವಿಷ್ಣು, ಲಕ್ಷ್ಮೀದೇವಿ, ಸತ್ಯನಾರಾಯಣ ಸ್ವಾಮಿ ಇವರ ಆರಾಧನೆ ಮಾಡಿದರೆ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಧನಲಾಭ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಯಾಕೆ ಇದು ಅಪರೂಪದ ಹುಣ್ಣಿಮೆ? ಈ ಬಾರಿ ಮೇ ತಿಂಗಳಲ್ಲೇ 2 ಹುಣ್ಣಿಮೆಗಳು ಬರುತ್ತಿವೆ. ಒಂದೇ ತಿಂಗಳಲ್ಲಿ 2 ಪೂರ್ಣಿಮೆಗಳು ಬರುವುದು ಅಪರೂಪ. ಪಾಶ್ಚಾತ್ಯ ಜ್ಯೋತಿಷ್ಯದಲ್ಲಿ ಇದನ್ನು ಬ್ಲೂ ಮೂನ್ ಎಂದು ಕರೆಯುತ್ತಾರೆ. ಇಂತಹ ಸಮಯದಲ್ಲಿ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಹೆಚ್ಚು ಬೀಳುತ್ತದೆ ಎಂದು ನಂಬಲಾಗಿದೆ. ಹಳೆಯ ಸಂಪ್ರದಾಯದ ಪ್ರಕಾರ ಈ ದಿನ ಬ್ರಹ್ಮಾಂಡದ ಶಕ್ತಿಗಳು ಅತ್ಯಂತ ಸಕ್ರಿಯವಾಗಿರುತ್ತವೆ. ಆದ್ದರಿಂದ ಧ್ಯಾನ, ಮಂತ್ರ ಜಪ, ಪೂಜೆ, ದಾನ ಇವುಗಳೆಲ್ಲವೂ ಬಹಳ ಬೇಗ ಫಲ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಗ್ರಹಗಳ ಸಂಚಾರ. ಈ ದಿನ ಗ್ರಹದ ಸ್ಥಿತಿಯು ತುಂಬ ವಿಶೇಷವಾಗಿದೆ. ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಇರುತ್ತಾನೆ. ಸೂರ್ಯನು ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿರುತ್ತಾನೆ. ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದ ಪ್ರಭಾವವೂ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ಮತ್ತು ವೃಶ್ಚಿಕ ರಾಶಿಗಳು ಪರಸ್ಪರ ಮುಖಾಮುಖಿಯಾಗುವ ಸಮಯದಲ್ಲಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯಬಹುದು. ಇದು ವಿಶೇಷವಾಗಿ ಆರ್ಥಿಕ ಸ್ಥಿತಿ, ಸಂಬಂಧಗಳು, ಮನಃಶಾಂತಿ, ವೃತ್ತಿ ಜೀವನ ಇವೆಲ್ಲದರ ಮೇಲೆ ಪರಿಣಾಮ ಬೀರುತ್ತದೆ. ಯಾವ ರಾಶಿಗೆ ಹೆಚ್ಚು ಫಲ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಪೂರ್ಣಿಮೆಯ ಪ್ರಭಾವ ಹೆಚ್ಚು ಕಾಣುವ ರಾಶಿಗಳು ವೃಶ್ಚಿಕ, ಸಿಂಹ, ಕುಂಭ, ವೃಷಭ. ಈ ರಾಶಿಯವರು ಜೀವನದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಉದ್ಯೋಗ, ಹಣದ ಲಾಭ, ಹಳೆಯ ಸಮಸ್ಯೆಗಳ ಪರಿಹಾರ, ಆಧ್ಯಾತ್ಮಿಕ ಜಾಗೃತಿ ಇವು ಸಂಭವಿಸಬಹುದು ಎಂದು ಹೇಳಲಾಗುತ್ತಿದೆ. ಈ ದಿನ ಮಾಡಬೇಕಾದ ಕಾರ್ಯಗಳು. ಈ ವಿಶೇಷ ದಿನಗಳಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು. ವಿಶೇಷವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಠಣೆ ಮಾಡಬೇಕು. ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಅಷ್ಟೋತ್ತರ, ತುಳಸಿ ಪೂಜೆ, ದೀಪ ಹಚ್ಚುವುದು, ಚಂದ್ರನಿಗೆ ಅರ್ಘ್ಯ ನೀಡುವುದು ಇವುಗಳಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ದಾನ ಮಾಡಿದರೆ ಸಿಗುವ ಫಲಗಳು. ಪುರಾಣಗಳ ಪ್ರಕಾರ ಈ ದಿನ ದಾನ ಮಾಡಿದರೆ ಅನೇಕ ಪಟ್ಟು ಪುಣ್ಯ ಸಿಗುತ್ತದೆ. ವಿಶೇಷವಾಗಿ ಅನ್ನದಾನ, ಬಟ್ಟೆ ದಾನ, ಅಕ್ಕಿ ದಾನ, ಹಾಲು, ಬೆಳ್ಳಿ ವಸ್ತುಗಳು, ಬಡವರಿಗೆ ಆಹಾರ ಇವುಗಳನ್ನು ದಾನ ಮಾಡಿದರೆ ದಾರಿದ್ರ್ಯ ಕಡಿಮೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಮಾಡಬಾರದ ತಪ್ಪುಗಳು. ಈ ದಿನ ಕೆಲವು ತಪ್ಪುಗಳನ್ನು ತಪ್ಪದೇ ದೂರವಿಡಬೇಕು. ಜಗಳ ಮಾಡಬಾರದು, ಸುಳ್ಳು ಹೇಳಬಾರದು, ಹಿರಿಯರನ್ನು ಅವಮಾನಿಸಬಾರದು, ಮಾಂಸಾಹಾರ ಸೇವಿಸಬಾರದು, ರಾತ್ರಿ ನಕಾರಾತ್ಮಕ ಮಾತು ಆಡಬಾರದು. ಯಾಕೆಂದರೆ ಪೌರ್ಣಮಿಯ ದಿನ ಮನಸ್ಸಿನ ಶಕ್ತಿ ಹೆಚ್ಚಿರುತ್ತದೆ. ಯಾವ ಭಾವನೆ ಇರುತ್ತದೆಯೋ ಅದೇ ಶಕ್ತಿ ಜೀವನದಲ್ಲಿ ಆಕರ್ಷಿತವಾಗುತ್ತದೆ ಎಂದು ನಂಬಲಾಗಿದೆ.
ಆಧ್ಯಾತ್ಮಿಕ ರಹಸ್ಯ. ಹಳೆಯ ಸಾಧು ಸಂತರ ಪ್ರಕಾರ ಪೌರ್ಣಿಮೆಯ ರಾತ್ರಿ ಧ್ಯಾನ ಮಾಡಿದರೆ ಮನಸ್ಸಿನ ಒಳಗಿನ ಭಯ ಮತ್ತು ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಚಂದ್ರನ ಶಕ್ತಿ ಮನಸ್ಸಿನೊಂದಿಗೆ ನೇರ ಸಂಪರ್ಕ ಹೊಂದಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಈ ದಿನ ಓಂ ನಮೋ ನಾರಾಯಣ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ಜಪ ಮಾಡಿದರೆ ಅತ್ಯುತ್ತಮ ಫಲಿತಾಂಶ ದೊರೆಯುತ್ತದೆ. ಸ್ನೇಹಿತರೆ, 2026ರ ಈ ಅಧಿಕ ಜ್ಯೇಷ್ಠ ಪೌರ್ಣಿಮೆಯು ಸಾಮಾನ್ಯ ಹುಣ್ಣಿಮೆಯಲ್ಲ. ಇದು ಆಧ್ಯಾತ್ಮಿಕ ಶಕ್ತಿ, ದೈವಿಕ ಕೃಪೆ ಮತ್ತು ಜೀವನದ ಬದಲಾವಣೆಯ ಸೂಚನೆ ನೀಡುವ ಅಪರೂಪದ ಸಮಯವೆಂದು ಪರಿಗಣಿಸಲಾಗಿದೆ. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿ, ಒಂದು ಸಣ್ಣ ದಾನ ಮಾಡಿ, ಮನಸ್ಸಿನ ಒಳ್ಳೆಯ ಸಂಕಲ್ಪ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲೂ ಅದ್ಭುತ ಬದಲಾವಣೆಗಳು ಸಂಭವಿಸಬಹುದು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಧರ್ಮ, ಜ್ಯೋತಿಷ್ಯ ಮತ್ತು ದೇವರ ಮಹತ್ವ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.